Namaste students. Students, if we can recollect what we had done in the previous class, we had discussed about the factors that are influencing the entrepreneurship. The factors like employment generation, increase in economic growth, increase in economic prosperity of the country, export promotion, import substitution, social stability, regional balance development, and many other issues. Like this, we had discussed about the factors influencing the entrepreneurship. Moving further, today we are going to discuss about the pros and cons of being an entrepreneur. What is this pros and cons means? What are the advantages by becoming an entrepreneur and what are the disadvantages by becoming an entrepreneur? This is what we are going to study in this session, students. ಮಕ್ಕಳ ಈ ಒಂದು ಕ್ಲಾಸಲ್ಲಿ ನಾವು ಆಂಟರ್ಪ್ರೆನ್ಯೂರ್ ಆಗೋದ್ರಿಂದ ಆಗುವಂತ ಪ್ರಯೋಜನಗಳು ಮತ್ತು ಅಪ್ರಯೋಜನಗಳ ಬಗ್ಗೆ ನಾವು ಈ ಒಂದು ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತೀವಿ ಮಕ್ಕಳ. So coming to the advantages of becoming an entrepreneur, let us discuss one by one, students. So the first one here in the slide is a flexible schedule. What is the meaning of the flexible schedule means? See, the employees who are working in an organization or a company, they will have some fixed timings of working. That is, usually it will be in between 7 to 9 hours per day. If an employee goes at 9 o'clock to the office, he will be back. He will be coming out of that office at 5 o'clock. And there will be no flexibility in these timings. ಯಾವುದೇ ಒಬ್ಬ ಕಾರ್ಮಿಕ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅವನಿಗೆ ನಿರ್ದಿಷ್ಟವಾದಂತಹ ಸಮಯ ಇರುತ್ತೆ. ಆ ಸಮಯ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಅವನು ಹೊರಗಡೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಯಾವಾಗಾರು ಎಮರ್ಜೆನ್ಸಿಗೋಸ್ಕರ ಏನಾದ್ರು ತೊಂದರೆಗಳಿದ್ರೆ ಮಾತ್ರ ಏನಾದ್ರು ಪರ್ಮಿಷನ್ ಕೊಡ್ತಾರೆ, ಆರ್ ಎಲ್ಸ್ ಹ್ಯಾಸ್ ಟು ಟೇಕ್ ಅನ್ ಹಾಫ್ ಡೇ ಲೀವ್ ಅಂಡ್ ಯು ಶುಡ್ ಕಮ್ ಔಟ್ ಆಫ್ ದಿ ಜಾಬ್. ಬಟ್ ಅದು ಬಿಟ್ರೆ ಒಬ್ಬ ಕಾರ್ಮಿಕ ತಾನು ಕೆಲಸಕ್ಕೆ ಸೇರಿದ ಮೇಲೆ ತಾನು ರಿಟೈರ್ಡ್ ಆಗೋವರೆಗೂ, ಉದಾಹರಣೆಗೆ ಒಂದು 25ನೇ ವರ್ಷದಲ್ಲಿ ಅವ್ನು ಕೆಲ್ಸಕ್ಕೆ ಸೇರ್ತಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ಅವನೊಂದು 60 ವರ್ಷಕ್ಕೆ ರಿಟೈರ್ಡ್ ಆಗ್ತಿದ್ದಾನೆ ಅಂದ್ರೆ ಆ 35 ವರ್ಷ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಅವನು ಒಂದು ಟೈಮ್ಗೆ ಬೆಳಿಗ್ಗೆ 9 ಗಂಟೆಗೋ 10 ಗಂಟೆಗೋ ಆಫೀಸ್ಗೆ ಹೋಗ್ಬೇಕು, ಸಂಜೆ 5 ಗಂಟೆಗೋ 6 ಗಂಟೆಗೋ ಆಫೀಸ್ ಬಿಡ್ತಾರೆ, ಆಮೇಲೆ ಮನೆಗೆ ಬರಬೇಕು. ಸೊ ಈ ಶೆಡ್ಯೂಲ್ ಇರುತ್ತಲ್ವಾ, ಈ ಶೆಡ್ಯೂಲ್ ನ ಫಾಲೋ ಮಾಡ್ತಾ ಇರಬೇಕಾಗುತ್ತೆ ಒಬ್ಬ ಕಾರ್ಮಿಕ ವರ್ಕ್ ಮಾಡ್ತಿದ್ರು ಒಂದು ಕಂಪನಿಯಲ್ಲಿ. ಅದೇ ಒಬ್ಬ ಆಂಟರ್ಪ್ರೆನ್ಯೂರ್ ಆದ್ರೆ ಈ ರೀತಿ ಯಾವುದೇ ರೀತಿಯಾದಂತಹ ಫಿಕ್ಸ್ಡ್ ಶೆಡ್ಯೂಲ್ ಇರೋದಿಲ್ಲ. ಈ ಕ್ಯಾನ್ ಗೋ ಟು ದಿ ಆಫೀಸ್ ವೆನ್ ಎವರ್ ಯು ವಾಂಟ್ ಅಂಡ್ ಈ ಕ್ಯಾನ್ ಕಮ್ ಔಟ್ ಆಫ್ ದಿ ಆಫೀಸ್ ವೆನ್ ಎವರ್ ಯು ವಾಂಟ್ ಅಂಡ್ ನೋ ಒನ್ ಇಸ್ ದೇರ್ ಟು ಕ್ವಶನ್ ಹಿಮ್ ಬಿಕಾಸ್ he is the owner of the company. So this is one of the very main advantage of the flexible schedule. ಮತ್ತೆ ದೇರ್ ಆರ್ ರಿಸರ್ಚಸ್ ದಟ್ ಹಸ್ ಬಿನ್ ಕಂಡಕ್ಟೆಡ್. ಕೆಲವೊಂದು ರಿಸರ್ಚ್ ಕಂಡಕ್ಟ್ ಮಾಡಿದ್ದಾರೆ. ಆ ರಿಸರ್ಚ್ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಫ್ಲೆಕ್ಸಿಬಲ್ ಶೆಡ್ಯೂಲ್ ಅಂದ್ರೆ ಫ್ಲೆಕ್ಸಿಬಲ್ ಟೈಮಿಂಗ್, ಅವ್ರಿಗೆ ಇಷ್ಟ ಬಂದಂಗ ಆಫೀಸ್ಗೆ ಹೋಗ್ಬೋದು, ಇಷ್ಟ ಬಂದಂಗ ಆಫೀಸಿಂದ ಮನೆಗೆ ಬರ್ಬೋದು, ಈ ರೀತಿಯಾದಂತಹ ಶೆಡ್ಯೂಲ್ ಇದ್ದಾಗ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ದಿ ಪ್ರೊಡಕ್ಟಿವಿಟಿ ಆಫ್ ದಿ ಎಂಪ್ಲಾಯಿ ವಿಲ್ ಗ್ರೋ ಅಪ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಇಟ್ಸ್ ಅ ವೆರಿ ಬಿಗ್ ಅಡ್ವಾಂಟೇಜ್ ಫಾರ್ ಅನ್ ಆಂಟರ್ಪ್ರೆನ್ಯೂರ್ ಕಂಪೇರ್ಡ್ ಟು ಅನ್ ವರ್ಕರ್ ಹೂ ಇಸ್ ವರ್ಕಿಂಗ್ ಇನ್ ಅನ್ ಆರ್ಗನೈಸೇಷನ್. Having said that, let us move to the second advantage of becoming an entrepreneur, that is autonomy. ಏನ್ ಸರ್ autonomy ಅಂತ ಹೇಳಿದ್ರೆ, autonomy means being independent. So autonomy ಅಂದ್ರೆ to be in a freedom position. What is the meaning of the freedom position or autonomy means? ನಿಮ್ ವರ್ಕ್ ಮೇಲೆ ನೀವೇ ಕಂಟ್ರೋಲ್ ಮಾಡುವಂತದ್ದು, ಬೇರೆಯವರು ನಿಮ್ ವರ್ಕ್ ನ ನಿಮ್ಮನ್ನ ಕಂಟ್ರೋಲ್ ಮಾಡೋದು ಕಡಿಮೆ ಇರಬೇಕು. ಅದನ್ನ ನಾವೇನಂತ ಕರಿತೀವಿ, ನಾವು ಆಟೋನಮಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಫ್ ನೀವ್ ಯಾವ್ದಾದ್ರು ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋದಾಗ ನಿಮ್ಗೆ ಒಬ್ಬ ಸೂಪರ್ವೈಸರ್, ಒಬ್ಬ ಬಾಸ್, ಒಬ್ಬ ಓನರ್ ಅಂತ ಹೇಳ್ಬಿಟ್ಟಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ನೀವು ಮಾಡೋ ಪ್ರತಿಯೊಂದು ಕೆಲಸನೂ ಗಮನಿಸ್ತಾ ಇರ್ತಾರೆ. ಮತ್ತೆ ನೀವೇನಾದ್ರು ತಪ್ಪು ಮಾಡಿದ್ರೆ ಅದನ್ನ ತಿದ್ದುತ್ತಾರೆ, ಕೆಲವು ಸರ್ತಿ ಬೈತಾರೆ. ಮತ್ತೆ ನೀವೇನೇ ವರ್ಕ್ ಮಾಡ್ಲಿ ಕೆಲವು ಸರ್ತಿ ದಿ ಸಿಚುವೇಶನ್ ವಿಲ್ ಲೀಡ್ ಸಚ್ to that whatever the work you want to do, you are going to take permission from them and you are going to do it. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಸರ್ತಿ ಇಟ್ ಲೀಡ್ಸ್ ಟು ಎನ್ ಸಫೋಕೇಟಿಂಗ್ ಎನ್ವೈರನ್ಮೆಂಟ್, ಉಸಿರುಗಟ್ಟ ತರ ಅಂತ ವಾತಾವರಣ ಕ್ರಿಯೇಟ್ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಗೆ ಏನ್ ಕೆಲಸ ಮಾಡೋದಕ್ಕೂ ನಮ್ಗೆ ಫ್ರೀಡಮ್ ಇರೋದಿಲ್ಲ. ನಾವ್ ಏನೇ ಕೆಲಸ ಮಾಡ್ಬೇಕಂದ್ರೂ ಯು ಶುಡ್ ಮೀಟ್ ಯುವರ್ ಸೂಪರ್ವೈಸರ್ ಆರ್ ದಿ ಮ್ಯಾನೇಜರ್, ಟೇಕ್ ಪರ್ಮಿಷನ್ ಅಂಡ್ ಡೂ ದಿ ಜಾಬ್.
You may have hundreds of ideas and hundreds of the best ideas, very good initiative you have taken, but at the end of the day, if your manager pours water on it, ಅವ್ರೇನಾದ್ರು ನಿಮ್ಮ ಪ್ರಯತ್ನಗಳಿಗೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ, ಸಹಕಾರ ಕೊಟ್ಟಿಲ್ಲ ಅಂದ್ರೆ, ಪ್ರೋತ್ಸಾಹ ಮಾಡಿಲ್ಲ ಅಂತ ಹೇಳಿದ್ರೆ, ನೀವೇನಾಗ್ತೀರಿ, ಒಂಥರ ಫೀಲ್ ಆಗುತ್ತೆ, ಡಿಮೋಟಿವೇಟ್ ಆಗ್ತೀರಿ. ಅದೇ ಒಬ್ಬ ಆಂಟ್ರಪ್ರನ್ಯೂರ್ಗೆ ಇಂಥ ಒಂದು ಸಿಚುವೇಶನ್ ಬರೋದಿಲ್ಲ. ಬಿಕಾಸ್ ಈಸ್ ವಿಲ್ ಬಿ ಇನ್ ಅನ್ ಆಟೋನಮಿ ಕಂಡೀಷನ್. ಅವನು ಸ್ವತಂತ್ರನಾಗಿರ್ತಾನೆ, ಅವನು ಯಾರ ಅಂಡರು ವರ್ಕ್ ಮಾಡೋದಿಲ್ಲ. ಸೊ ವಾಟ್ ಎವರ್ ದಿ ಡಿಸಿಷನ್ಸ್ ಯು ವಾಂಟ್ ಟು ಟೇಕ್, he will take the decisions. Whatever the work you want to do, he will do that work. So that's why we can say that autonomy is and one of the advantage of the entrepreneur. Friends, ನೀವೊಂದು ತಿಳ್ಕೋಬೇಕು, ಹಲವಾರು ರಿಸರ್ಚ್ ನಡೆದಿದೆ ಬಿಟ್ವೀನ್ ದಿ ಆಟೋನಮಿ ಅಂಡ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಒಬ್ಬ ವ್ಯಕ್ತಿ ಆಟೋನಮಿಯಾಗಿ ಫ್ರೀ ಆಗಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಇದೆರಡರ ಮಧ್ಯೆ ಕೋರಿಲೇಷನ್ ಕಂಡುಹಿಡ್ತಾರೆ, ಸಂಬಂಧ ಹೆಂಗಿದೆ ಅಂತ ಹೇಳ್ಬಿಟ್ಟು. ವೆದರ್ ಇಸ್ ಇಟ್ ಅ ಪಾಸಿಟಿವ್ ಕೋರಿಲೇಷನ್ ಆರ್ ಅ ನೆಗೆಟಿವ್ ಕೋರಿಲೇಷನ್ ಆರ್ ಇಸ್ ದೇರ್ ನೋ ಕೋರಿಲೇಷನ್ ಅನ್ನೋದ್ರ ಬಗ್ಗೆ ರಿಸರ್ಚ್ ನಡೆದಿದೆ. ಆ ರಿಸರ್ಚ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ವೇರ್ ದರ್ ಇಸ್ ಅನ್ ಫ್ರೀ ಎನ್ವೈರನ್ಮೆಂಟ್, there leads to an autonomy. Where there leads to an autonomy, it leads to more job satisfaction. The more the job satisfaction, the higher the productivity. The higher the productivity, the greater the profits. The greater the profits, the highest will be the growth of the company, friends. Moving ahead, let us come to the next advantage of becoming an entrepreneur. That is, you will be creating a career that aligns with your values. ನೀವು ನಿಮ್ಮ ಕೆರಿಯರ್ನ ನಿಮ್ಮ ವ್ಯಾಲ್ಯೂಸ್ ಜೊತೆಗೆ ಜೋಡಣೆ ಮಾಡುವಂತ ಒಂದು ಕಾರ್ಯಕ್ಕೆ ಮುನ್ನುಗ್ಗುತ್ತೀರಿ. ಸೊ ವ್ಯಾಲ್ಯೂಸ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ವ್ಯಾಲ್ಯೂಸ್? ಐ ಗಿವ್ ಜಸ್ಟ್ 2 to 3 ಎಕ್ಸಾಂಪಲ್ಸ್. ಕೆಲವರು ಹೇಳ್ತಾರೆ, ಸರ್ ಫಾರ್ ಮೀ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್, ಲೈಕ್ ಹೌ ಜಾಬ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಕೆಲಸ ಎಷ್ಟು ಮುಖ್ಯನೋ ಫ್ಯಾಮಿಲಿನೂ ಅಷ್ಟೇ ಮುಖ್ಯ. ದಟ್ ಈಸ್ ಹಿಸ್ ವ್ಯಾಲ್ಯೂ. ಇನ್ನೊಬ್ಬ ಹೇಳ್ತಾನೆ, ಸರ್ ಐ ಲವ್ ಎನ್ವೈರನ್ಮೆಂಟ್. ಇನ್ನೊಬ್ರು ಹೇಳ್ತಾರೆ, ಸರ್ ಐ ವಾಂಟ್ ಟು ಹೆಲ್ಪ್ ದಿ ಪೀಪಲ್ ಹೂ ಆರ್ ಇನ್ ನೀಡಿ ಅಂಡ್ ಹೂ ಆರ್ ಇನ್ ಡಿಫಿಕಲ್ಟ್. ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ನಾನು ಸಹಾಯ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ದಿಸ್ ವಿಲ್ ಬಿ ದಿ ವ್ಯಾಲ್ಯೂಸ್. ಸೊ ದೀಸ್ ವ್ಯಾಲ್ಯೂಸ್ನ, ಈ ನಿಮ್ಗಿರೋಂಥ ವ್ಯಾಲ್ಯೂನ ನಿಮ್ಗೆ ಇಷ್ಟವಾಗಿರುವಂತ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡೋದಕ್ಕೆ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ ಕೆರಿಯರ್ ಬೈ ಸಿಟಿಂಗ್ ಅಪ್ ಎನ್ ಆಂಟರ್ಪ್ರೈಸ್. ಹೌ ಆರ್ ಯು ಗೋಯಿಂಗ್ ಟು? ಐ ವಿಲ್ ಗಿವ್ ಒನ್ ಸಿಂಪಲ್ ಎಕ್ಸಾಂಪಲ್. ಯುವರ್ ವ್ಯಾಲ್ಯೂ ಇಸ್ ಟು ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್. ನಾನು ಎನ್ವೈರನ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕು. ಅವಾಗ ಏನು ಮಾಡ್ತೀರಾ? ಯು ವಿಲ್ ಕಮ್ ಔಟ್ ವಿತ್ ಎ ನ್ಯೂ ಕಂಪನಿ, ಯು ವಿಲ್ ಸ್ಟಾರ್ಟ್ ಎ ಕಂಪನಿ ವೇರ್ ದಟ್ ಕಂಪನಿ ವಿಲ್ ಬಿ ವರ್ಕಿಂಗ್ ಟುವರ್ಡ್ಸ್ ದಿ ಪ್ರೊಟೆಕ್ಟಿಂಗ್ ದಿ ಎನ್ವೈರನ್ಮೆಂಟ್. ಸೊ ಯು ಹ್ಯಾವ್ ಕ್ರಿಯೇಟೆಡ್ ಎ ಕೆರಿಯರ್ which aligns with your values. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್. ನಾನು ಬಡಬಗ್ಗರಿಗೆ ಹೆಲ್ಪ್ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು. ಯು ವಿಲ್ ಕಮ್ ಔಟ್ ಆಫ್ ಯುವರ್ ಜಾಬ್, ಯು ವಿಲ್ ಸ್ಟಾರ್ಟ್ ಅನ್ NGO, ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡ್ತೀರಿ. ಇಟ್ ವಿಲ್ ಬಿ ಅನ್ ಫಿಲಾಂಥ್ರಪಿಕಲ್ ಆರ್ಗನೈಸೇಷನ್ ವೇರ್ ಯು ವಿಲ್ ಬಿ ಹೆಲ್ಪಿಂಗ್ ದಿ ಪುವರ್ ಪೀಪಲ್. ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಮ ವ್ಯಾಲ್ಯೂಸ್ ಏನಿದೆ, ಇಟ್ ಈಸ್ ಗೆಟಿಂಗ್ ಅಲೈನ್ ವಿತ್ ಯುವರ್ ಕೆರಿಯರ್. ಕೆಲವು ಕಡೆ ಕೆಲಸದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಹೇಳಿದ್ರೆ, ದೇ ವಿಲ್ ಬಿ ವರ್ಕಿಂಗ್ ಫಾರ್ ಮೋರ್ ದೆನ್ 10 hours, 12 hours, 14 hours, ಲೈಕ್ ದಟ್. ಅಂಡ್ ಇನ್ ದಿ ವರ್ಜ್ ಆಫ್ ಅರ್ನಿಂಗ್ ದಿ ಮನಿ, ದೇ ವಿಲ್ ಕಂಪ್ಲೀಟ್ಲಿ ಇಗ್ನೋರ್ ದಿ ಫ್ಯಾಮಿಲಿ. ಕೆಲವರು ಕೆಲಸ, ಆಫೀಸು, ತಾನು ಕೆಲಸ ಮಾಡ್ತಾರಂತ ಸ್ಕೂಲು, ತನ್ನ ಸಂಸ್ಥೆನ ಉದ್ಧಾರ ಮಾಡ್ತಿರ್ತಾರೆ. ಅಟ್ ದಿ ಎಂಡ್ ಆಫ್ ದಿ ಡೇ ಅವರು ಫ್ಯಾಮಿಲಿನ ಮರಿತಾ ಇರ್ತಾರೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಏನಾಗ್ತಿದೆ ಅಂದ್ರೆ, ಇವನ್ಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ವರ್ಕಲ್ಲಿ ತುಂಬಾ ಪ್ರೆಷರ್ ಇದೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾನೆ, ದಟ್ ಪರ್ಸನ್ ವಿಲ್ ಕಮ್ ಔಟ್ ಅಂಡ್ he will start a new enterprise. So when he starts a new enterprise, he can easily balance his work and life balance. ಅವ್ರ ಫ್ಯಾಮಿಲಿ ಮತ್ತೆ ವರ್ಕ್ ಎರಡನ್ನೂ ಈಸಿಲಿ ಬ್ಯಾಲೆನ್ಸ್ ಮಾಡ್ಬೋದು. So this is one of the advantage, friends. The next advantage is there will be a constant growth and development, friends. If you are an employee
you will be doing the same job throughout your life. That is from the date of joining to the job until your retirement. But if you become an entrepreneur, every day you will be learning new things. Every day you will be doing new things. You will keep on increasing your skill sets. ನೀವು ಪ್ರತಿದಿನ ವಿಧ ವಿಧವಾದಂಥ ಕೆಲಸಗಳು ಮಾಡ್ತೀರಿ, ವಿಧ ವಿಧವಾದಂಥ ಡಿಸಿಷನ್ಸ್ ತಗೊಳ್ತೀರಿ, ಹಲವಾರು ರೀತಿಯಾದಂಥ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸ್ಕೊಳ್ತೀರಿ. So by this what happens is that if you are becoming an entrepreneur, you will have a constant growth and development in your skill sets and personally you. Having said that, let us move to the next point, meeting like-minded people. ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಆಂಟರ್ಪ್ರಿನಿಯರ್ ಏನ್ ಮಾಡ್ತಾನೆ ಅಂದ್ರೆ, ವೆನ್ ಈ ಸ್ಟಾರ್ಟ್ಸ್ ದಿ ಬಿಸ್ನೆಸ್ ಆರ್ ವೆನ್ ಈಸ್ ಇನ್ ಟು ಬಿಸ್ನೆಸ್, ಈ ಕಾಂಟ್ ಸಿಟ್ ಓನ್ಲಿ ಇನ್ ಆಫೀಸ್ ಅಂಡ್ ರನ್ ದಿ ಬಿಸ್ನೆಸ್. He has to move around the places, different places. It might be in the state or within India, or he may go anywhere across different countries. So in such a situation, when he travels to the across different places, he will meet the like-minded people. That is, he is going to meet the entrepreneurs in different places. So what happens if the like-minded people meets together? It gives an opportunity. ಅದೊಂದು ಆಪರ್ಚುನಿಟಿನ ಸೃಷ್ಟಿ ಮಾಡುತ್ತೆ. ಸೃಷ್ಟಿ ಮಾಡಿ ಆ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬಿಸ್ನೆಸ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರಿಗೆ ನೆಟ್ವರ್ಕ್ ಚೆನ್ನಾಗಿ ಬೆಳೆಯುತ್ತೆ. ಸೊ ಯಾವಾಗ ನೆಟ್ವರ್ಕ್ ಚೆನ್ನಾಗಿ ಬೆಳೆಯುತ್ತೋ, ಆಟೋಮೆಟಿಕಲಿ ದಿ ಬಿಸ್ನೆಸ್ ವಿಲ್ ಇಂಪ್ರೂವ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಆನ್ ಆಂಟರ್ಪ್ರಿನಿಯರ್, ಫ್ರೆಂಡ್ಸ್. The next advantage is unexpected and thrilling experience. Friends, ಯಾವುದೇ ವ್ಯಕ್ತಿ ಬೆಳಿಗ್ಗೆ ಎದ್ದಾಗ ತಾನು ಅವತ್ತು ಏನು ಕೆಲಸ ಮಾಡ್ತೀನಿ, ಏನೇನು ಸನ್ನಿವೇಶಗಳು ಎದುರಾಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಉದಾಹರಣೆಗೆ, ಯು ಕ್ಯಾನ್ ಟೇಕ್ ಮೈ ಎಕ್ಸಾಂಪಲ್. I know very well that as soon as I wake up, I should fresh up myself. I should go to the college, get inside the classes and teach the students. Once the college gets over, reach home, play with my kids, talk to my parents, have dinner and go to bed. ಇದೇ ರೀತಿ ನಿಮ್ಗೂನು ವಿದ್ಯಾರ್ಥಿ ಜೀವನದಲ್ಲಿನೂ ಇದೇ ರೀತಿ ಇರುತ್ತೆ. ಕೆಲಸ ಮಾಡೋರ್ದೆಲ್ಲನೂ ಇದೇ ರೀತಿ ಇರುತ್ತೆ. ದೇ ನೋ ಹೌ ದಿ ಡೇಸ್ ವಿಲ್ ಗೋ. ಆ ದಿನ ಯಾವ ರೀತಿ ನಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ಒಬ್ಬ ಆಂಟರ್ಪ್ರಿನಿಯರ್ ಆದ್ರೆ, ಅವ್ನು ಬೆಳಿಗ್ಗೆ ಎದ್ದ ತಕ್ಷಣ ಈ ಡೋಂಟ್ ನೋ ವಾಟ್ ಅಂಡ್ ಆಲ್ ಚಾಲೆಂಜಸ್ ಹಿ ಮೇ ಗೆಟ್ ಇನ್ ಹಿಸ್ ಲೈಫ್. ಆ ಚಾಲೆಂಜಸ್ ಇದೆ ನೋಡಿ, ಆ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್, ಏನಾಗ್ಬೋದು ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಇಟ್ ಲೀಡ್ಸ್ ಟು ಸಮಥಿಂಗ್ ಲೈಕ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಸೊ ಯು ವಿಲ್ ಬಿ ರೆಡಿ ಟು ಫೇಸ್ ದಟ್ ಎಕ್ಸ್ಪೀರಿಯನ್ಸ್. ಏನಾದರೂ ಬರಲಿ, ಐ ಆಮ್ ಗೋಯಿಂಗ್ ಟು ಫೈಟ್ ಇಟ್. ಸೊ ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಇಟ್ ಕ್ರಿಯೇಟ್ಸ್ ವೆರಿ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಯು ಮೇ ನಾಟ್ ಬಿಲೀವ್, ಆಂಟರ್ಪ್ರಿನರ್ಸ್ಗೆ ದಿನಗಳು ಹೆಂಗೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಗೊತ್ತೇ ಆಗೋದಿಲ್ಲ. ಸೊ ಇಷ್ಟು ಬೇಗ 2 years ಆಗುತ್ತೆ, ಇಷ್ಟು ಬೇಗ 3 years ಆಗುತ್ತಾ ಅಂತ ಅನ್ಕೊಂಡಿರ್ತಾರೆ. ಸೊ ದಿ ಡೇಸ್ ವಿಲ್ ರನ್ ವೆರಿ ಫಾಸ್ಟ್ಲಿ ಫಾರ್ ದಿ ಆಂಟರ್ಪ್ರಿನರ್ಸ್ ದೆನ್ ಫಾರ್ ದಿ ಪೀಪಲ್ ಹೂ ಆರ್ ಡೂಯಿಂಗ್ ದಿ ಮೊನೋಟೋನಸ್ ಜಾಬ್, ಫ್ರೆಂಡ್ಸ್. Friends, the next advantages of an entrepreneur is choosing who to work with. ಆಂಟರ್ಪ್ರಿನಿಯರ್ಗೆ ಯಾರು ಇಷ್ಟನೋ ಅವ್ರ ಜೊತೆ ಕೆಲಸ ಮಾಡ್ಬೋದಿರುತ್ತೆ. ಆದರೆ ನಮ್ಮ ಪರಿಸ್ಥಿತಿ ಆ ರೀತಿ ಇರೋದಿಲ್ಲ. ಒಬ್ಬ ಎಂಪ್ಲಾಯಿ ಪರಿಸ್ಥಿತಿ ವಿಲ್ ಬಿ ಕಂಪ್ಲೀಟ್ಲಿ ಡಿಫರೆಂಟ್ ದನ್ ದಿ ಎಂಪ್ಲಾಯರ್ಸ್ ಸಿಚುವೇಶನ್. ಎಂಪ್ಲಾಯಿಗೆ ಮ್ಯಾನೇಜರ್ ಯಾರಾದರೂ ಇರಲಿ, ಈ ಕೆನಾಟ್ ಚೇಂಜ್ ದಿ ಮ್ಯಾನೇಜರ್, ಈ ಕೆನಾಟ್ ಚೇಂಜ್ ದಿ ಬಾಸ್, ಬಟ್ ಬಾಸ್ ಕ್ಯಾನ್ ಚೇಂಜ್ ಇಸ್ ಸಬಾರ್ಡಿನೇಟ್ಸ್. ಸೊ ಒಬ್ಬ ಆಂಟರ್ಪ್ರಿನರ್ಗೆ ತಾನು ಯಾರ ಜೊತೆ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾನೆ, ಅವ್ರನ್ನ ರಿಕ್ರೂಟ್ ಮಾಡ್ಕೊಳ್ತಾನೆ, ಒಂದು ಒಳ್ಳೆ ಟೀಮ್ನ ಕಟ್ತಾನೆ. ದ ಟೀಮ್ ಈಸ್ ಗೋಯಿಂಗ್ ಟು ಟೇಕ್ ದಟ್ ಕಂಪನಿ ಫಾರ್ವರ್ಡ್, ಫ್ರೆಂಡ್ಸ್. ಸೊ ನಿಮ್ಗೆ ಯಾರ ಜೊತೆ ಇಷ್ಟ ಇದೆಯೋ ಅವ್ರ ಜೊತೆ ನೀವೇನು ಮಾಡ್ಬೋದು, ಕೆಲಸ ಮಾಡ್ಬೋದಿರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದಿ advantage of the becoming an entrepreneur, friends. Moving to the next advantage,
there will be a greater self-confidence among the entrepreneurs. The greater the self-confidence, the higher will be the resolutions for the problem, friends. Our self-confidence will lead to the solving the problems easily, and once the problems are solved, he will be excited and he will be very much motivated, friends. ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಬಂದಾಗ ಅಥವಾ ಯಾವುದೇ ರೀತಿಯಾದಂಥ ಒಂದು ಇಶ್ಯೂ ಇದ್ದಾಗ ಏನಾಗುತ್ತೆ, ಅದನ್ನ ಸಾಲ್ವ್ ಮಾಡಿದಾಗ, ಅದನ್ನ ಯಾವಾಗಪ್ಪ ಸಾಲ್ವ್ ಮಾಡ್ಬೋದು ಅಂದ್ರೆ ವೆನ್ ದೇರ್ ಇಸ್ ಎ ಹ್ಯೂಜ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ entrepreneurs will have a huge self confidence because they will be able to solve the problems on their own by fighting with the unexpected situations. So this is one of the biggest advantage of an entrepreneur, friends. The next advantage of becoming an entrepreneur is becoming a leader. See, the entrepreneurship is going to create a situation where it will make you a big leader. It will make you to lead the company who are which has employed many employees. So a leader will become self-disciplined, proactive, honesty, ethical, and you will follow the many principles of great leaders like hardworking, commitment. ಇದೆಲ್ಲ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಒಬ್ಬ ಆಂಟ್ರಪ್ರೆನ್ಯೂರು ಒಂದು ಲೀಡರ್ ಆಗ್ತಾ ಹೋಗ್ತಾನೆ. ಆ ಲೀಡರ್ನ ಫಾಲೋ ಮಾಡ್ಕೊಂಡು ಅಲ್ಲಿರುವಂಥ ಎಂಪ್ಲಾಯೀಸ್ ಎಲ್ಲನೂ ಮುಂದೆ ಬರ್ತಾರೆ. ಫ್ರೆಂಡ್ಸ್, an entrepreneur will not only influence the employees who are working in the organization, but he is going to have an leadership influence in the society as well. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಫ್ರೆಂಡ್ಸ್. You take an example of Infosys Narayanamurthy. Narayanamurthy is one among the founder of the Infosys. He became a leader. Most of his employees are following him. Do you think only the Infosys employees are following the Infosys Narayanamurthy? Or many youths in the country are following him? So once you become an entrepreneur, it gives you the leadership position not only in the company but in the society and in the country as well. Moving to the next advantage is, I hope this is one of the best advantage according to me. The reason is that it is that where you are going to do the work from wherever you want. That's why the entrepreneur office is called the best office. He may work from home, he may work from office, or when he is traveling, or when he is in some hotel, or when he is in a coffee shop, wherever he is, or when he is traveled with his family for the tour to the foreign countries or different places. So he can sit at any place and he can do this work. So this is one of the biggest advantage. Is it possible for the employees to do like this? No. They have to go to office and they have to work in the office. Due to this COVID situation, few employees have got an option to work from home. And there is a research going on whether it is better to work in home or in the office because of the various situations and circumstances. Friends, this is one of the, according to me, this is one of the best advantage of an entrepreneur, that is the best office. It means the employer can work from anywhere. ಒಬ್ಬ ಸಂಸ್ಥೆಯ ಸಂಸ್ಥಾಪಕ ತನ್ನ ಸಂಸ್ಥೆಯಲ್ಲಿ ಆಫೀಸಲ್ಲೇ ಕುತ್ಕೊಂಡು ಕೆಲಸ ಮಾಡ್ಬೇಕಂತೇನಿಲ್ಲ, ಅವನೆಲ್ಲೂ ಬೇಕಾದ್ರೂ ಕುತ್ಕೊಂಡು ವರ್ಕ್ ಮಾಡ್ಬೋದು. ಸೊ ಇದು ಒಂದು ಒನ್ ಆಫ್ ದಿ ಬೆಸ್ಟ್ ಅಡ್ವಾಂಟೇಜ್ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಹ್ಯಾವಿಂಗ್ ಸೆಡ್ ದಿಸ್, ವಿ ಹ್ಯಾವ್ ಕಮ್ ಟು the last point and we have ended the last point, that is the advantage, that is the best offices, which is the advantage of the becoming an entrepreneur. In the next slide, let us move on to find out what are the disadvantages of becoming an entrepreneur, friends.
So the first disadvantages. See, when you become an entrepreneur, it is not only that you will have always the advantages. And friends, you may not believe, the disadvantages are more than the advantages. The effect of disadvantages is more than the the effect of disadvantages is more than that of the advantages, friends. So let us discuss the first one. The first one is that you wear a lot of hats. Friends, as an employee, if you are working in a company, you will be doing one job from beginning till the end of your career. But if you become an entrepreneur, you will be doing many jobs. Example, if you start with an enterprise, first you should have a very good communication skill. You are going to market your products, so you'll become a marketing manager. You are going to raise the funds and invest those funds. You'll be doing the financial activities. A website has to be created. You'll become a web designer. You have to keep the accounts and you'll become an accountant. You'll become a clerk. Sometimes you'll even become a sweeper where you'll only clean your office. So from sweeping job till to the becoming an CEO, you'll wear all the hats and you'll be doing all the jobs, friends. So this is one of the disadvantage of becoming an entrepreneur. And moving further, the next disadvantage is that you are always at work. Friends, I am being an employee. I have to work for around 8 to 9 hours. I come back home. I'll keep aside entire office tension out of my own mind in home. I'll be myself in my home, spending time with the family. But is it possible for the entrepreneur to spend his family peacefully? So spend time with his family peacefully? I don't think so. Because if he's playing with his kids, he might get a call related to the business. So for him, the call related to business will become more important than the time what he's spending with his children's. So by this, what happens is that an employee, if he's working for 8 to 9 hours, an entrepreneur will be working for full 24 hours. He should be in a position to pick the call and answer it anytime in the day. ಒಬ್ಬ ನೌಕರ ಕೆಲಸ ಮಾಡುವಾಗ ಅವನಿಗೆ ನಿರ್ದಿಷ್ಟವಾದಂತಹ ಸಮಯ ಇದ್ರೆ, ಅದೇ ಒಬ್ಬ ಎಂಪ್ಲಾಯರ್ ಅವ್ನು ಯಾವಾಗ ಬೇಕಾದ್ರೂ ಅವನು 24 ಅವರ್ಸ್ ವರ್ಕ್ ಅಲ್ಲಿ ಇರ್ತಾನೆ. ಅವನಿಗೆ ಎನಿ ಟೈಮ್ ಕಾಲ್ ಮಾಡಿದ್ರು ಅವನು ಆನ್ಸರ್ ಮಾಡಬೇಕು. ಏನಾಗ್ತಿದೆ ಏನು ಅನ್ನೋ ಒಂದು ಯೋಚನೆ ಅವನ ಮೈಂಡ್ ಅಲ್ಲಿ ಕುರಿತಾ ಇರುತ್ತೆ. ಅಂಡ್ ಎಸ್ಪೆಷಲಿ ದಿ ಇನಿಷಿಯಲ್ ಸ್ಟೇಜಸ್ ಆಫ್ ಸೆಟ್ಟಿಂಗ್ ಅಪ್ ಅನ್ ಎಂಟರ್ಪ್ರೈಸ್ ಇದೆಯಲ್ಲ, ಸಿಕ್ಕಾಪಟ್ಟೆ ಡಿಫಿಕಲ್ಟ್. ಅದು ಒಂದು ಸ್ಟೇಜ್ಗೆ ಹೋಗಿ ನಿಂತ್ಕೊಳ್ಳೋವರೆಗೂ ಅರೌಂಡ್ 4 to 5 years ಆರ್ 6 years, ಇಟ್ ಡಿಪೆಂಡ್ಸ್. ಸೊ ಅಲ್ಲಿವರೆಗೂ ಏನಾಗುತ್ತೆ ಅಂತ ಹೇಳಿದ್ರೆ ವರ್ಕ್, ಫ್ರೆಂಡ್ಸ್. ಸೊ ದಿಸ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಬಿಕಮಿಂಗ್ ಆನ್ ಆಂಟ್ರಪ್ರಿನರ್. Having said that, friends, let us move to the next one, that is work-life balance become tricky and in sometimes non-existence. Friends, entrepreneursಗೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿದ್ರೆ, you may not believe, in the initial stages they will be spending 14 hours, 15 hours, 16 hours of their day in setting up the enterprise and developing that enterprise. In the verge of earning money and in the verge of establishing the enterprise, there will be a complete imbalance in the family. ಅದು ಯಾವ ರೀತಿ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಬ್ಬ ನೌಕರ 12 ಗಂಟೆ ಕೆಲಸ ಮಾಡಿ ಬಂದ್ರೆ ಮನೇಲಿ 12 ಗಂಟೆ ಇರ್ತಾನೆ. ಬಟ್ ಇಲ್ಲಿ ಹೇಗೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಇಫ್ he involves himself into the business, many times it happens such that they are going to forget the family for many days or few weeks or few months. And if he goes to some foreign places for working on some project or to get some project to do some business, he will be not in touch with his family for months together. So this will lead that there will be no proper work-life balance, and few times it will even become non-existent. Having said that, let us move to the next disadvantage, that friends, ಒಬ್ಬ ಎಂಪ್ಲಾಯಿ ಅವನು ಎಷ್ಟು ಕೆಲಸ ಮಾಡ್ತಾನೆ ಮಾಡೋದಿಲ್ಲ, ಇಟ್ ಇಸ್ ಲೆಫ್ಟ್ ಅಪ್ ಟು ದಿ ಮ್ಯಾನೇಜರ್ ಆಫ್ ದಿ ಕಂಪನಿ.
ಅವನ ಕೈಲಿ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನೋದು ಒಬ್ಬ ಮ್ಯಾನೇಜರ್ಗೆ ಬಿಟ್ಟಿರೋಂಥ ವಿಚಾರ. ಅವನು ಎಷ್ಟು ಕೆಲಸ ಮಾಡ್ದ, ಹೆಂಗ್ ಕೆಲಸ ಮಾಡ್ದ, ನೋ ಬಡಿ ಈಸ್ ಗೋಯಿಂಗ್ ಟು ಕ್ವಶನ್ ಇಟ್. ಅಟ್ ದಿ ಎಂಡ್ ಆಫ್ ದಿ ಡೇ, ಅಟ್ ದಿ ಎಂಡ್ ಆಫ್ ದಿ ಮಂತ್ ಆರ್ ದಿ ಬಿಗಿನಿಂಗ್ ಆಫ್ ದಿ ಮಂತ್, ಯು ಆರ್ ಗೋಯಿಂಗ್ ಟು ರಿಸೀವ್ ಯುವರ್ ಚೆಕ್, ದಟ್ ಈಸ್ ಸ್ಯಾಲರಿ. ನಿಮ್ಮ ಅಕೌಂಟ್ಗೆ ಬಂದು ನಿಮ್ಮ ಸಂಬಳ ಬಂದು ಬಿದ್ದುಬಿಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಆಂಟ್ರಪ್ರನ್ಯೂರ್, ಇಟ್ ಈಸ್ ನಾಟ್ ಲೈಕ್ ದಟ್. ಆಂಟ್ರಪ್ರನ್ಯೂರ್ ಏನ್ ಮಾಡ್ಬೇಕಂದ್ರೆ ಕಂಪನಿ ಸಂಪಾದನೆ ಮಾಡಬೇಕು. ಇವನು ಕಂಪನಿ ಸೆಟಪ್ ಮಾಡಿದಾನಲ್ವ, ಆ ಕಂಪನಿ ದುಡ್ಡು ಅರ್ನ್ ಮಾಡಬೇಕು. ಆ ಅರ್ನ್ ಮಾಡಿರೋಂಥ ದುಡ್ಡಲ್ಲಿ ಅವನ್ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋಂಥವ್ರು ಜಾಸ್ತಿ ಇದು ಸ್ಯಾಲ್ರಿ ಕೊಡಬೇಕು. ಅವ್ರಿಗೆ ಕೊಟ್ಟು ಸ್ಯಾಲ್ರಿ ಮತ್ತೆ ಆ ಮಿಕ್ಕಿರುವಂತ ಹಣದಲ್ಲಿ ಏನ್ ಮಾಡ್ಬೇಕು, ಆ ಎಂಪ್ಲಾಯೀಸ್ಗೆ ಕೊಟ್ಟು ಮತ್ತೆ ಏನ್ ಉಳಿಯಿತೋ ಆ ದುಡ್ಡನ್ನ ನೀವು ತಗೊಂಡೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಇಫ್ ಯು ಆರ್ ಅನ್ ಆಂಟ್ರಪ್ರನ್ಯೂರ್, it is very simple friends. If the company is earning money, that earned money, first you have to pay to the employees who are working in the organization, and whatever is left, then you should take it. And many times it happens that the employers will not get a little bit of money for years together. So it is a very scary. Friends, the next disadvantage is that you will have a stress always in your mind. Why is this stress? Is that because, see, as an employee, ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾನಂತ ಒಬ್ಬ ನೌಕರನ್ಗೆ ಎಷ್ಟು ಏನಂತ ಸ್ಟ್ರೆಸ್ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ದಿ ಮ್ಯಾನೇಜರ್ ಈಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಎನಿ, ಏನಾದ್ರು ಸರಿಯಾಗಿ ನಡೆದಿಲ್ಲ ಅಂತ ಹೇಳಿದ್ರೆ ಮ್ಯಾನೇಜರ್ ನೋಡ್ಕೊಳ್ತಾನೆ, ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ನೋಡ್ಕೊಳ್ತಾರೆ ಏನಾದ್ರು ಸರಿಯಾಗಿ ಕೆಲಸ ಮಾಡಿಸ್ಲಿಕ್ಕೆ. ಬಟ್ ಆಸ್ ಅನ್ ಆಂಟ್ರಪ್ರನ್ಯೂರ್, ಇಫ್ ಯು ಆರ್ ಗೋಯಿಂಗ್ ಟು ಫೇಲ್, ದಿ ರೆಸ್ಪಾನ್ಸಿಬಲ್ ವಿಲ್ ಬಿ ಆನ್ ಯು. ಒಂದು ಕಂಪ್ನಿ ಸಕ್ಸಸ್ ಆದ್ರೆ ಅದಕ್ಕೂ ರೆಸ್ಪಾನ್ಸಿಬಲ್ ನೀನೇ ಆಗಿರ್ತೀಯ. ಒಂದು ಸಂಸ್ಥೆ ಫೇಲ್ ಆದ್ರೆ ಅದಕ್ಕೂ ರೆಸ್ಪಾನ್ಸಿಬಿಲಿಟಿ ನೀನೇ ಆಗಿರ್ತೀಯ. ಏನೇ ಸನ್ನಿವೇಶ ಬರಲಿ, ಏನೇ ಆಗು ಹೋಗುಗಳಾಗ್ಲಿ, ಎನಿಥಿಂಗ್ ದಟ್ ಮೇ ಹ್ಯಾಪನ್, ಸೊ ಎವ್ರಿಥಿಂಗ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆನ್ ಯುವರ್ ಹೆಡ್. ಸೊ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಬೀಯಿಂಗ್ ಅನ್ ಆಂಟ್ರಪ್ರನ್ಯೂರ್ ಫ್ರೆಂಡ್ಸ್. ಅಂಡ್ ಲಾಸ್ಟ್ ಡಿಸ್ಅಡ್ವಾಂಟೇಜ್ ಆಸ್ ಪರ್ ದಿಸ್ ಸ್ಲೈಡ್ ಇಸ್ ಫೈನಾನ್ಷಿಯಲ್ ರಿಸ್ಕ್. ಫ್ರೆಂಡ್ಸ್, ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ there is something called limited liability and unlimited liability. Usually when a company is started, it will be unlimited liability company. What is this unlimited liability ಅಂತ ಹೇಳಿದ್ರೆ, ಅಕಸ್ಮಾತ್ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿ ಅಲ್ಲೇನಾದ್ರು ಸಾಲಾಗಿಲ್ಲ ಮಾಡಿ ಆ ಸಂಸ್ಥೆ ನಷ್ಟದಲ್ಲಿ ಹೋದ್ರೆ, ಆ ನಷ್ಟ ಅಷ್ಟನ್ನು ಈ ಆಂಟ್ರಪ್ರನ್ಯೂರೇ ತುಂಬಿಸ್ಕೊಡ್ಬೇಕಾಗುತ್ತೆ. ಅವನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವನ ಆಸ್ತಿನ ಮಾರ್ಬೇಕಾಗತ್ತೆ, ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಹತ್ರ ಇರುವಂತ ಒಡವೆ ಮಾರ್ಬೇಕಾಗುತ್ತೆ, ಅವ್ರ ಆಸ್ತಿ ಮಾರ್ಬೇಕಾಗುತ್ತೆ, ಅದು ಮಾರಿ ಇವರೆಲ್ಲ ಸೆಟಲ್ ಮಾಡ್ಬೇಕಾಗುತ್ತೆ. ಸೊ ಈ ವಿಲ್ ಬಿ ಆಲ್ವೇಸ್ ಅಟ್ ದಿ ಫೈನಾನ್ಷಿಯಲ್ ರಿಸ್ಕ್ ಫ್ರೆಂಡ್. ಸೊ ಯು ಶುಡ್ ಆಲ್ವೇಸ್ ಕೀಪ್ ಒನ್ ಥಿಂಗ್ ಇನ್ ದಿ ಮೈಂಡ್ ದಟ್ ಫ್ರೆಂಡ್ಸ್, ನೋಡಿ ಫೈನಾನ್ಷಿಯಲ್ ರಿಸ್ಕ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಯು ಮೇ ನಾಟ್ ಬಿಲೀವ್. ನಿಮ್ಗೆ ರೋಸಿ ಪಿಕ್ಚರ್ಸ್ ಕಾಣುತ್ತೆ, ಓ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಅಲ್ಲಿಗೆ ಹೋದ್ರು, ಇದು ಭವಿಷ್ಯ ಅಗರ್ವಾಲ್ ಈ ತರ ಒಂದು ಕಂಪ್ನಿ ಕಂಡು ಹಿಡಿದ್ಬಿಟ್ರು, ಫ್ಲಿಪ್ಕಾರ್ಟ್ ಸಚಿನ್ ಬನ್ಸಲ್ ಅವ್ರ ಈ ತರ ಫ್ಲಿಪ್ಕಾರ್ಟ್ ಕಂಡು ಹಿಡಿದ್ರು ಅಂತ ಹೇಳ್ಬಿಟ್ಟು ನೀವು ಒಂದು 10-20 ಎಕ್ಸಾಂಪಲ್ಸ್ ಕೊಡ್ಬೋದು ಆ ರೀತಿ. ಬಟ್ ನೀವು ಅದೇ ಅನ್ಸಕ್ಸಸ್ಫುಲ್ ಆಂಟ್ರಪ್ರನ್ಯೂರ್ಸ್ ತಗೊಂಡ್ರೆ, ಯು ವಿಲ್ ಫೈಂಡ್ ಥೌಸಂಡ್ಸ್ ಆಫ್ ದಿ ಪೀಪಲ್ ಹೂ ಹ್ಯಾವ್ ಸ್ಟಾರ್ಟೆಡ್ ದಿ ಬಿಸ್ನೆಸ್, ಹೂ ಹ್ಯಾವ್ ಫೇಲ್ಡ್ ಅಂಡ್ ಹೂ ಆರ್ ಬೀಯಿಂಗ್ ಆನ್ ದಿ ರೋಡ್ ಫ್ರೆಂಡ್ಸ್. ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಫೈನಾನ್ಷಿಯಲ್ ರಿಸ್ಕ್. ಫ್ರೆಂಡ್ಸ್, ಹ್ಯಾವಿಂಗ್ ಸೆಡ್ ದಿಸ್, I am going to come to a conclusion. Friends, entrepreneur ಆಗೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋದು, ಅದೊಂದು ಡ್ರೀಮ್ ಜಾಬ್. There is no doubt about it. But at the same time, there is lot of difficulties in achieving or to become the successful. ಆ ದಾರಿ ಹೂವಿನ ಹಾದಿ ಅಲ್ಲ, ಅದು ಮುಳ್ಳಿನ ಹಾದಿ. ಕಲ್ಲು ಮುಳ್ಳುಗಳನ್ನ ತುಳ್ಕೊಂಡು ಯು ಶುಡ್ ರೀಚ್ ದ ಡೆಸ್ಟಿನೇಷನ್ ಫ್ರೆಂಡ್ಸ್. ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು we can come to a conclusion that there are both advantages as well as disadvantages of being an entrepreneur, and it changes from situation to situation and time to time. Thank you friends, thank you very much. So let us meet in the next session. Have a nice day.